ವೈಶಂಪಾಯನ ಉವಾಚ. ವೈಶಂಪಾಯನರು ಹೇಳಿರುವಂತಹ ಶ್ಲೋಕ. ವೈಶಂಪಾಯನರು ಯಾರು ಅಂದ್ರೆ ನಮ್ಮ ವೇದವ್ಯಾಸರ ಶಿಷ್ಯರು. ಅವರು ವೈಶಂಪಾಯನರು ಈ ಶ್ಲೋಕವನ್ನು ಯಾರಿಗೆ ಹೇಳ್ತಿದ್ರು ಅಂದ್ರೆ ನಮ್ಮ ರಾಜ ಜನಮೇಜಯರಿಗೆ ಹೇಳ್ತಿದ್ರು. ಯಾರಿದು ರಾಜ ಜನಮೇಜಯ ಅಂದ್ರೆ ಅರ್ಜುನರ ಪುತ್ರ ಅಭಿಮನ್ಯು, ಅಭಿಮನ್ಯುವಿನ ಪುತ್ರ ಪರೀಕ್ಷಿತರ ಪುತ್ರ ಜನಮೇಜಯ. ಈಗ ಪರೀಕ್ಷಿತರಿಗೆ ಏನಾಗಿರುತ್ತೆ ಅಂದ್ರೆ ಶೃಂಗಿ ಋಷಿಯ ಒಂದು ಶಾಪದಿಂದಾಗಿ ತಕ್ಷಕ ಹಾವು ಅವರಿಗೆ ಕಚ್ಚಿರುತ್ತೆ. ಸೊ ಜನಮೇಜಯ ಏನ್ ಮಾಡ್ತಾರೆ, ಅವರ ಮಗನಾಗಿ ಅವರು ಒಂದು ಸರ್ಪಸತ್ರ ಯಜ್ಞವನ್ನು ಮಾಡ್ತಾರೆ. ಆ ಯಜ್ಞದಲ್ಲಿ ವೈಶಂಪಾಯನರು ಬಂದು ಅವರಿಗೆ ಕಥೆ ಹೇಳ್ತಿರ್ತಾರೆ. ಅಂದ್ರೆ ನಮ್ಮ ವಿಷ್ಣು ಸಹಸ್ರನಾಮ ಬಂದು 13ನೇ ಪರ್ವದಲ್ಲಿ ಇರೋದು ಮಹಾಭಾರತದಲ್ಲಿ. ಅದು ಒಂದು ಅನುಶಾಸನ ಪರ್ವ. ಅದರಲ್ಲಿ ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ ಅಷ್ಟರಲ್ಲಿ ಆಲ್ರೆಡಿ ಕುರುಕ್ಷೇತ್ರ ಎಂಡ್ ಆಗಿದೆ. ಯುಧಿಷ್ಠಿರರಿಗೆ ಭೀಷ್ಮಾಚಾರ್ಯರು ಇದನ್ನ ಹೇಳ್ತಿರ್ತಾರೆ. ಯಾವ್ದ್ರ ಬಗ್ಗೆ ಹೇಳ್ತಿರ್ತಾರೆ ಅಂದ್ರೆ ಧರ್ಮದ ಬಗ್ಗೆ, ಅವ್ರು ಹೆಂಗೆ ರಾಜನಾಗಿ ಅವ್ರ ಕರ್ತವ್ಯ ಹೇಗೆ ನಿಭಾಯಿಸಬೇಕು, ಆ ತರ ಎಲ್ಲ ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ. ಈ ಒಂದು ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಶ್ರುತ್ವಾ ಧರ್ಮ ನಶೇಷೇಣ ಅಂದ್ರೆ ಶ್ರುತ್ವ ಕೇಳಿಸಿಕೊಂಡ ನಂತರ, ಧರ್ಮಾನ್ ಅಶೇಷೇಣ ಸಂಪೂರ್ಣವಾಗಿ ಧರ್ಮದ ಬಗ್ಗೆ ಕೇಳಿಸಿಕೊಂಡ ನಂತರ, ಪಾವನ ನಿಚ ಸರ್ವಶಃ ಪವಿತ್ರವಾದ ಮಾತುಗಳನ್ನೆಲ್ಲ ಕೇಳಿದ ನಂತರ, ಪವಿತ್ರವಾದ ಎಲ್ಲ ಒಂದು ಅವರು ಕೊಟ್ಟಿರುವಂತಹ ಅಡ್ವೈಸಸ್, ಅವ್ರು ಕೊಟ್ಟಿರುವಂತಹ ಎಲ್ಲ ಬುದ್ಧಿ ಮಾತುಗಳು, ಅವ್ರು ಹೇಳ್ಕೊಟ್ಟಿರುವಂತಹ ಧರ್ಮಗಳನ್ನೆಲ್ಲ ಕೇಳಿದ ನಂತರ, ಯುಧಿಷ್ಠಿರ ಶಾಂತನವಂ ಯುಧಿಷ್ಠಿರರು ಶಾಂತನವಂ ಅಂದ್ರೆ ಶಾಂತನು ಮಹಾರಾಜರ ಪುತ್ರರಾದಂತಹ ಭೀಷ್ಮಾಚಾರ್ಯರನ್ನು ಪುನರೇವಾಭ್ಯ ಭಾಷತಃ ಅಂದ್ರೆ ಮತ್ತೆ ಇದೊಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಶ್ರೀ ವೈಶಂಪಾಯನ ಉವಾಚ ಶ್ರುತ್ವಾ ಧರ್ಮಾನ್ ಅಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರ ಶಾಂತನವಂ ಪುನರೇವಾಭ್ಯಭಾಷತ.